ಶ್ರೀ ಗುರುಭ್ಯೋ ನಮಃ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರೇಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂ ಚ ಹರಿಂ ಸ್ಮರೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಕ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿ ನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಪ್ತಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂನಿಧೀನ್. ಶ್ರೀ ಸತ್ಯವ್ರತ ರಾಘವೇಂದ್ರ ಮಣಿಪಾನ್ ಸದ್ಬೋಧ ಸಧ್ಯಾನಪಾನ್. ಸತ್ಯಾಭಿಜ್ಞ ಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್. ಅದನ್ನು ಅಳವಡಿಸಿಕೊಳ್ಳಿ. ಮನುಷ್ಯನಿಗೆ ಕರ್ಮವನ್ನ ಮಾಡುವುದಾಗಿರಬಹುದು, ಧೈರ್ಯ, ಸುಖ, ಬುದ್ಧಿ ಎಲ್ಲದರೊಳಗೂ ಮೂರು ಭಾಗಗಳಿವೆ. ಸಾತ್ವಿಕ ಧೈರ್ಯ, ಸಾತ್ವಿಕ ಬುದ್ಧಿ, ಸಾತ್ವಿಕ ಕರ್ಮ, ಸಾತ್ವಿಕ ಸುಖ. ಈ ದೃಷ್ಟಿಯಲ್ಲಿ ನೀವು ಹೋಗಬೇಕು. ಏನೋ ಒಂದು ಮಾಡೋದು ಅಂತಲ್ಲ, ಯಾವುದು ಸಾತ್ವಿಕ ಅದನ್ನು ಮಾಡಿ ಅಂತ. ನಿಯತಂ ಸಂಗರಹಿತಂ ಅರಾಗದ್ವೇಷತಃ ಕೃತಂ ಅಫಲ ಪ್ರೇಪ್ಸುನಾ ಕರ್ಮ ಯತ್ತತ್ ಸಾತ್ವಿಕ ಮುಚ್ಯತೆ. ಸಾತ್ವಿಕವಾದ ಕರ್ಮ ಅಂತ ಯಾವುದನ್ನು ಹೇಳಬೇಕು ತಿಳಿದುಕೊಳ್ಳಿ. ಸಾತ್ವಿಕ ಕರ್ಮ ಅಂತ ಹೇಳುವಾಗ ಭಗವಂತ ಪೂಜಾ ಪಾಠ ಪ್ರವಚನ ದಾನ ಧರ್ಮ ಯಾತ್ರೆ ಸೇವೆ ಇವುಗಳು ಸಾತ್ವಿಕ ಕರ್ಮ ಅಂತ ಹೀಗೆ ಲಿಸ್ಟ್ ಮಾಡಲಿಲ್ಲ ಪರಮಾತ್ಮ. ಇಂಥಿಂಥ ಕರ್ಮಗಳು ಅಂತ ವಿಹಿತವಾದ ಕರ್ಮಗಳು ಅನ್ನುವುದು ಸಿದ್ಧ. ಆದರೆ ದೇವರು ಫೋಕಸ್ ಮಾಡಿದ್ದೆಯಲ್ಲಿ ಕರ್ಮ ಸಾತ್ವಿಕ ಆಗಬೇಕು ಅಂದ್ರೆ ಏನ್ ಮಾಡಬೇಕು? ಸುಮ್ಮನೆ ನೀನು ವಾಕಿಂಗ್ ಮಾಡಬೇಡ, ಇದು ರಾಜಸ. ಇನ್ನೊಬ್ಬರಿಗೆ ಅಪಕಾರ ಮಾಡಬೇಡ, ಅದು ತಾಮಸ. ಉಪಕಾರ ಮಾಡು, ಸೇವೆ ಮಾಡು, ಪೂಜೆ ಮಾಡು, ಇದು ಸಾತ್ವಿಕ. ಹೀಗೆ ಹೇಳಬಹುದಾಗಿತ್ತು. ಅದು ಹೌದು, ಅಲ್ಲ ಅಂತಲ್ಲ. ಆದರೆ ದೇವರು ಯಾವುದಕ್ಕೆ ಒತ್ತು ಕೊಟ್ಟದ್ದು, ಭಾರ ಹಾಕಿದ್ದು ಕರ್ಮವನ್ನ ಮಾಡುವ ಹಿನ್ನೆಲೆಯಲ್ಲಿರುವ ಮಾನಸ ಭಾವನೆಗೆ. ಅದರ ಮೇಲೆ ಅದು ಸಾತ್ವಿಕ ಅಥವಾ ರಾಜಸ ಅಥವಾ ತಾಮಸ ಅಂತ ನಿರ್ಣಯ ಮಾಡುತ್ತಾರೆ. ನಿಯತಂ ಭಗವಂತನ ಸರ್ವೋತ್ತಮತ್ವದ ಜ್ಞಾನ ಇರಬೇಕು. ಶ್ರೀಮಠ್ ಟೀಕಾಕೃತ್ಪಾದರು ವ್ಯಾಖ್ಯಾನ ಮಾಡುವಂತಹದ್ದು ನ್ಯಾಯದೀಪಿಕೆಯಲ್ಲಿ ಪರಮಾತ್ಮನ ಸರ್ವೋತ್ತಮತ್ವದ ಅನುಸಂಧಾನ ಇರಬೇಕು, ಭಕ್ತಿ ಇರಬೇಕು. ಜ್ಞಾನ ಬೇರೆ, ಭಕ್ತಿ ಬೇರೆ. ಅರ್ಥಾತ್ ಜ್ಞಾನ ಇದ್ದ ಮಾತ್ರಕ್ಕೆ ಭಕ್ತಿ ಪೂರ್ಣ ಅಲ್ಲ. ಜ್ಞಾನವೂ ಇದ್ದು ಸ್ನೇಹವೂ ಇದ್ದರೆ ಅದು ಭಕ್ತಿ. ಆಗ ಕರ್ಮ ಸಾತ್ವಿಕವಾಗುತ್ತೆ. ವಿಹಿತವಾದದ್ದನ್ನೇ ಮಾಡಬೇಕು. ತನ್ನ ವರ್ಣ ಹಾಗೂ ಆಶ್ರಮಗಳಿಗೆ ವಿಹಿತವಾದದ್ದನ್ನು ಮಾಡಬೇಕು. ಜ್ಞಾನಪೂರ್ವಕವಾಗಿ ವಿಷ್ಣು ಸರ್ವೋತ್ತಮತ್ವದ ಅನುಸಂಧಾನ ನಿರಂತರವಾಗಿರಬೇಕು. ವಿಷ್ಣುವಿನಲ್ಲಿ ಭಕ್ತಿ ಇರಬೇಕು. ಆಗ ಕರ್ಮ ಸಾತ್ವಿಕ ಅನಿಸಿಕೊಳ್ಳುತ್ತದೆ. ಇಲ್ಲ ಅಂದ್ರೆ ಅದು ಪ್ರವಚನವೇ ಇರಬಹುದು, ಯಜ್ಞವೇ ಇರಬಹುದು, ದೇವರ ಪೂಜೆಯೇ ಇರಬಹುದು, ಸಾತ್ವಿಕ ಆಗೋದಿಲ್ಲ ಅನುಸಂಧಾನ ಇಲ್ಲ ಅಂದ್ರೆ.
ನಿಯತಂ, ಮತ್ತು ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು. ಒಂದೊಂದು ಕರ್ಮಗಳನ್ನು ನಾಹಂಕರ್ತ ಹರಿಕರ್ತ ಅಂತ ದೇವರಿಗೆ ಅರ್ಪಣೆಯನ್ನು ಮಾಡಬೇಕು. ದೇವರು ಸರ್ವೋತ್ತಮ, ಅವನೇ ಒಳಗೆ ನಿಂತು ಮಾಡಿಸಿದ್ದು. ಇದು ಅವನ ಪೂಜೆ, ಅವನ ಅನುಗ್ರಹದಿಂದ ಪರತಂತ್ರನಾಗಿ ನಾನು ಮಾಡಿದ್ದು, ನಾನು ಸ್ವತಂತ್ರನಲ್ಲ ಅಂತನ್ನುವ ಅಭಿಮಾನ ತ್ಯಾಗ. ಈ ರೀತಿ ಕರ್ಮವನ್ನ ಮಾಡಬೇಕು. ಮಾಡೋದು ವಿಹಿತ ಕರ್ಮವನ್ನೇ ಮಾಡಬೇಕು. ಹಾಗಾದ್ರೆ ಈ ಅನುಸಂಧಾನವನ್ನು ಇಟ್ಟುಕೊಂಡು ಎಂಥ ಕೆಟ್ಟ ಕೆಲಸ ಮಾಡಿದ್ರು ಅಡ್ಡಿ ಇಲ್ಲ ಅಂತ ತಿಳ್ಕೋಬೇಡಿ. ತನಗೆ ವಿಹಿತವಾದಂತಹ ಕರ್ಮಗಳನ್ನೇ ಮಾಡಬೇಕು. ಮಾಡುವಾಗ ಈ ಅನುಸಂಧಾನವನ್ನು ಇಟ್ಟುಕೊಳ್ಳಲೇಬೇಕು. ಆಗ ಅದು ನಿಯತವಾಗ್ತದೆ. ನಿಯತಂ. ಅದನ್ನೇ ಶ್ರೀಮದ್ ಆಚಾರ್ಯರು ಕೂಡ ಕೃಷ್ಣನ ಮಾತನ್ನ ದ್ವಾದಶ ಸ್ತೋತ್ರದಲ್ಲಿ ಕುರು ಭುಂಕ್ಷ ಚ ಕರ್ಮ ನಿಜಂ ನಿಯತಂ, ಈ ರೀತಿ ಕರ್ಮವನ್ನು ಮಾಡಬೇಕು. ಸಂಗರಹಿತಂ, ನಾನು ಸ್ವತಂತ್ರಕರ್ತ ಅನ್ನುವಂತಹ ದುರಭಿಮಾನವನ್ನು ಬಿಡಬೇಕು. ಯಾರು ಮೋಕ್ಷಕ್ಕೆ ಹೋಗ್ತಾರೆ ಅಂತ ಅದಕ್ಕೆ ಕನಕದಾಸರು ಹೇಳಿದ್ರಂತೆ, ನಾನು ಹೋದರೆ ಹೋಗ್ತೇನೆ ಅಂತ. ಸುತ್ತಲಿದ್ದವರಿಗೆಲ್ಲ ಸಿಟ್ಟು ಬಂತು. ಏನು ಇಷ್ಟೆಲ್ಲ ಮಂದಿ ನಾವಿದ್ದಾಗ ನಾನು ಹೋದರೆ ಹೋಗ್ತೇನೆ ಅಂತ, ತಾವು ಒಬ್ಬರೇ ಹೋಗ್ತೀವಿ ಅಂತ ಹೇಳ್ಕೊತಾರ ಅಂತ. ಕನಕದಾಸರ ಅಭಿಪ್ರಾಯವೇನಿತ್ತು? ನಾನು ಅಂದರೆ ತಾನು ಅಂತ ಅವರ ಅಭಿಪ್ರಾಯವಲ್ಲ. ಯಾರಾದರೂ ಮೋಕ್ಷಕ್ಕೆ ಹೋಗ್ಬೋದು, ಯಾವಾಗ ನಾನು ಅನ್ನುವ ಭಾವನೆ ಹೋದರೆ ಮೋಕ್ಷಕ್ಕೆ ಹೋಗ್ತಾರೆ ಅಂತ. ನಾನೊಬ್ಬ ಹೋಗ್ತೇನೆ ಅಂತ ಅರ್ಥ ಅಲ್ಲ. ನಾನು ಎಂಬ ಅಹಂಕಾರ, ನನ್ನದು ಅನ್ನುವ ಮಮಕಾರ, ನಾನು ಸ್ವತಂತ್ರ, ನಾನೇ ಎಲ್ಲವನ್ನ ಮಾಡೋದು, ಇದೆಲ್ಲ ನನ್ನದೇ ವಸ್ತುಗಳು ಅನ್ನುವ ದುರಭಿಮಾನ ಹೋದರೆ ಮೋಕ್ಷಕ್ಕೆ ಹೋಗಬಹುದು ಅಂತ. ಹಾಗಾದರೆ ಅಂತಹ ಸಂಗರಹಿತಂ, ಅರಾಗದ್ವೇಷತಃ ಕೃತಂ, ಕೀರ್ತಿ ಕಾಮುಕತೆ, ಎಲ್ಲ ಕಡೆಗೆ ನನ್ನ ಹೆಸರು ಬರಬೇಕು, ನಾನೆಲ್ಲಿಯೋ ಮೂಲೆಯಲ್ಲಿ ಉಳಿಯಬಾರದು. ಅಕೀರ್ತಿಯ ದ್ವೇಷ, ಕೀರ್ತಿಯ ರಾಗ, ನನ್ನ ಹೆಸರು ಪ್ರತಿಷ್ಠೆ ಬರಬೇಕು ಅನ್ನುವಂತಹ ಕೀರ್ತಿಯ ರಾಗ, ಅಕೀರ್ತಿಯ ದ್ವೇಷ,